ಹಾಡುಗಳನ್ನ ಹಾಡಿದ ಮೇಲೂ ಕೂಡ ರೆಕಗ್ನೈಸೇಷನ್ ಸಿಕ್ಕಿಲ್ಲ ಅಂತಂದಾಗ ನನ್ ಹಿಟ್ ಸಾಂಗ್ಸ್ ಅಂತ ಬಂದ್ರೆ ಕಡಿಮೆನೆ ಇರೋದು ಆಕ್ಚುಲಿ. 25 ಚಲನಚಿತ್ರಗಳಿಗೆ ಹಾಡ್ದಾಗ್ಲೂ ನನ್ಗೆ ಆಕ್ಚುಲಿ ಅಂತ ಒಂದು ರೆಕಾಗ್ನಿಷನ್ ಸಿಕ್ಕಿರ್ಲಿಲ್ಲ. ಸಾಂಗ್ ರೆಕಾಗ್ನೈಸ್ ಮಾಡಿದ್ದು ಲೈಕ್ ಒಲವಿನ ಕಿರಣಕ್ಕೆ ಅಂತ ರಜನಿಕಾಂತ್ ಮೂವಿದು. ಸಿಂಗರ್ಸ್ಗೆ ಒಂಥರ ಯಾವತ್ತು ನಾವು ಹಾಡ್ದಷ್ಟು ನಮ್ಗೆ ಅದು ಯಾವತ್ತೂ ಸ್ಯಾಟಿಸ್ಫೈ ಆಗಲ್ಲ. ವಾಯ್ಸ್ ಓವರ್ ಆರ್ಟಿಸ್ಟ್ ಅಂದ ತಕ್ಷಣ ವಾಯ್ಸ್ ಮೈನ್ ನಾವು ಕಾಪಾಡ್ಕೋಬೇಕಾಗುತ್ತೆ. ಬ್ಯಾಂಗ್ಳೂರ್ ವೆದರ್ ಎಸ್ಪೆಷಲಿ ಸಿಂಗರ್ಸ್ ಒಂಥರ ಶಾಪ. ಅಸಿಡಿಟಿ ಇಂದನೂ ಸಮಸ್ಯೆ ಬರುತ್ತೆ ವಾಯ್ಸ್ಗೆ ಅಂತ ಕೇಳಿ. ಅಸಿಡಿಟಿ ಪ್ರಾಬ್ಲಮ್ ಇಂದನ ನನ್ಗೆ 1 year ನಾನು ಹಾಡಕ್ಕಾಗಿರ್ಲಿಲ್ಲ. ಎಷ್ಟೋ ಜನಕ್ಕೆ ವಾಯ್ಸ್ ಕಲ್ಚರ್ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಫಸ್ಟ್ ನಿಮ್ಗೆ ಹೆಸರು ತಂದು ಕೊಟ್ಟಿರುವಂತ ಹಾಡನ್ನ ಹಾಡೋದಾದ್ರೆ ವಯಸ್ಸಿನ ಹುಡುಗರು ಹಾಳಾಗಲಿಕ್ಕೆ ಗೋಳಾಡಲಿಕ್ಕೆ ಈ ನೋಟ ಒಂದೇ ಸಾಕು. ಗಾಯಕಿಯಾಗಿ 500ಕ್ಕೂ ಅಧಿಕ ಸಿನಿಮಾದ ಹಾಡುಗಳಿಗೆ ತಮ್ಮ ಅದ್ಭುತ ಕಂಠವನ್ನ ನೀಡಿ ನಂತರ ನಿರ್ದೇಶನಕ್ಕಿಳಿದಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಗಾಯಕಿ ಕಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಸಿಂಗರ್ ಮಾನಸ ಹೊಳ್ಳ ಅವರು ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ಗಾಯಕಿಯಾಗಿ 500ಕ್ಕೂ ಅಧಿಕ ಹಾಡುಗಳನ್ನ ಆಡಿರೋ ಅಂದ್ರೆ ಇಟ್ಸ್ ನಾಟ್ ಈಸಿ. ಸೊ ಹೆಂಗಿತ್ತು ನಿಮ್ಮ ಜರ್ನಿ ಎಲ್ಲ ಅಂತ? ಅಂದರೆ ನನ್ನ ಜರ್ನಿ ಶುರು ಆಗಿದ್ದು ಮೊದಲನೇದಾಗಿ ನನ್ನ ತಾಯಿ ಸಿಂಗರು ರಮಾ ಅರವಿಂದ್ ಅಂತ ಹಾಡ್ತಾ ಇದ್ರು. ದೆನ್ ತಂದೆ ಕೂಡ ಚಲನಚಿತ್ರ ನಟರು, ಶಂಖನಾದ ಅರವಿಂದ್ ಅಂತ ಕಾಮಿಡಿಯನ್, ನೀವೆಲ್ಲರಿಗೂ ಗೊತ್ತಿರುತ್ತೆ. ಸೊ ಮನೆಯಲ್ಲೇ ಒಂದು ಏನು ಕಲಾವಿದರ ಕುಟುಂಬ ಆಗಿರೋದ್ರಿಂದ ಚಿಕ್ಕ ವಯಸ್ಸಿಂದನೇ ಹಾಡ್ತಾ ಇದ್ದೆ. ಬಟ್ ಸ್ಕೂಲ್ ಡೇಸಲ್ಲೆಲ್ಲ ನನಗೆ ಅಷ್ಟೊಂದೇನು ಇಂಟ್ರೆಸ್ಟ್ ಇರಲಿಲ್ಲ. ಒಂದು ಹೈಸ್ಕೂಲ್ ಅಂದರೆ ಅಮ್ಮನ ಜೊತೆ ಹಾಡಕ್ಕೆ ಹೋಗ್ತಾ ಇದ್ದೆ, ಆರ್ಕೆಸ್ಟ್ರಾಗಳಿಗೂ ಹೋಗ್ತಾ ಇದ್ದೆ, 1-2 ಹಾಡು ಹಾಡ್ತಿದ್ದೆ. ಆಲ್ಮೋಸ್ಟ್ ಒಂದು ಹೈಸ್ಕೂಲ್ ಬರೋ ಟೈಮ್ಗೆ ಆ್ಯಕ್ಚುಲಿ ನಾನು ಸ್ವಲ್ಪ ಅದಾದ ನಂತರ ಮ್ಯೂಸಿಕ್ ಜರ್ನಿ ನಾನು ಶುರು ಆಗಿದ್ದು. ನಂತರ BA ಮ್ಯೂಸಿಕ್ ಮಾಡಿಕೊಂಡೆ ಮಹಾರಾಣಿ ಕಾಲೇಜಲ್ಲಿ. ಮ್ಯೂಸಿಕ್ನೇ ಒಂದು ಸಬ್ಜೆಕ್ಟ್ ಆಗಿ ತೊಗೊಂಡೆ. ದೆನ್ ಅಲ್ಲಿಂದ ಶುರು ಆಗಿದ್ದು. ಸೊ ಒಂದು ಟ್ರ್ಯಾಕ್ ಹಾಡ್ತಾ ಬಂದೆ, ಕೋರಸ್ ಹಾಡ್ತಾ ಬಂದೆ, ನಂತರ ಮೇನ್ ಸಾಂಗ್ಗಳು ಸಿಗ್ತಾ ಬಂತು. ಸೊ ಅಲ್ಲಿ ಪ್ಲೇಬ್ಯಾಕ್ ಸಿಂಗಿಂಗ್ ಅಲ್ಲಿಂದ ಶುರು ಆಯಿತು. ಒಂದು 25 ಚಲನಚಿತ್ರಗಳಿಗೆ ಹಾಡ್ದಾಗ್ಲೂ ನನಗೆ ಆ್ಯಕ್ಚುಲಿ ಅಂತ ಒಂದು ರೆಕಾಗ್ನಿಷನ್ ಸಿಕ್ಕಿರಲಿಲ್ಲ, ಅಥವಾ ಈ ಥರ ಒಂದು ವಾಯ್ಸ್ ಇದೆ ಅಂತ ಗೊತ್ತಾಗಿರಲಿಲ್ಲ ಇಂಡಸ್ಟ್ರೀಲಿ. ಬಟ್ ನಂದು ಕೆಲವೊಂದು ಟೈಟಲ್ ಸಾಂಗ್ಸ್ ಸೀರಿಯಲಲ್ಲಿ ಅಶ್ವಿನಿ ನಕ್ಷತ್ರ, ನಮ್ಮಮ್ಮ ಶಾರದೆ, ಅನಾವರಣ, ಸೊ ಇದರಲ್ಲೆಲ್ಲ ಇದೊಂದು ಮೆಲೋಡಿ ವಾಯ್ಸ್ ಇದೆ, ನಾವು ಯೂಸ್ ಮಾಡ್ಕೋಬೋದು ಅನ್ನೋದು ಶುರು ಆಯಿತು. ನಂತರ ಮತ್ತು ಕೆಲವು ಕಡೆ ಎಲ್ಲಿ ಕೋರಸ್ ಹಾಡ್ತಿದ್ನೋ ಅಲ್ಲೂ ಕೂಡ ಈ ವಾಯ್ಸ್, ಈ ಹುಡುಗಿ ವಾಯ್ಸ್ ಮೆಲೋಡಿ ಇದೆ, ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿಸ್ತಿದ್ರು. ದೆನ್ ಅದಾದ ನಂತರ ನನ್ನ ಅಂದರೆ ನನಗೆ ಒಂದು ಮಟ್ಟಿಗೆ ಸಾಂಗ್ ರೆಕಾಗ್ನೈಸ್ ಮಾಡಿದ್ದು ಲೈಕ್ ಒಲವಿನ ಕಿರಣಕ್ಕೆ ಅಂತ ರಜನಿಕಾಂತ್ ಮೂವಿದು. ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ, ಸೋನು ನಿಗಮ್ ಅವ್ರ ಜೊತೆ ಹಾಡಿದಂಥ ಒಂದು ಡುಯೆಟ್ ಸಾಂಗು. ಸೊ ಅಲ್ಲಿಂದ ಒಂದು ಪ್ಲೇಬ್ಯಾಕ್ ಸಿಂಗಿಂಗ್ ಜರ್ನಿ ಶುರುವಾಗಿದ್ದು. ಜರ್ನಿ ಬಗ್ಗೆ ಅಂತೂ ಹೇಳಿದ್ರಿ. ಬರ್ತಾ 25 ಹಾಡುಗಳನ್ನ ಹಾಡಿದ ಮೇಲೂ ಕೂಡ ರೆಕಗ್ನೈಸೇಷನ್ ಸಿಕ್ಕಿಲ್ಲ ಅಂತಂದಾಗ ಎಲ್ಲೋ ಒಂದ್ ಕಡೆ ನಾವು ಕೂಗ್ತೀವಿ, ಏನಪ್ಪ ಇನ್ನೂ ಎಷ್ಟು ಹಾಡುಗಳು ಬೇಕು, ಇನ್ನೂ ಎಷ್ಟು ಟೈಮ್ ಬೇಕು ನಾವು ಜನಕ್ಕೆ ರೀಚ್ ಆಗೋದಕ್ಕೆ ಅಂತ. ಒಂದ್ ಕಡೆ ಶೋಸ್ ಅನ್ನ ಮಾಡ್ತಿರ್ತೀರಾ, ಇನ್ನೊಂದ್ ಕಡೆ ಸಿನಿಮಾದ ಆಗಿರ್ಬೋದು ಅಥವಾ ಬೇರೆ ಬೇರೆ ಸೀರಿಯಲ್ಸ್ ಅಥವಾ ಬೇರೆ ಬೇರೆ ಶೋಸ್ ಹಾಡುಗಳಿಗೆಲ್ಲ ಕಂಠವನ್ನ ಕೊಡ್ತಾ ಇರ್ತೀರ. ಬಟ್ ಎಲ್ಲೋ ಒಂದ್ ಕಡೆ ಅನ್ಸುತ್ತಾ ನಿಮ್ಗೆ 525 ಸಾಂಗ್ಸ್ ಹಾಡಿದ್ರೂ ಕೂಡ ನಾವು ರೆಕಗ್ನೈಸೇಷನ್ ಸಿಗದೆ ಇರೋವಂಥದ್ದು 500 ಹಾಡುಗಳನ್ನ ಕಂಪ್ಲೀಟ್ ಮಾಡ್ತೀನಿ ಅಂತ? ಗೊತ್ತಿಲ್ಲ, ಬಟ್ ಕಾನ್ಫಿಡೆನ್ಸ್ ಅಂತೂ ಇತ್ತು, ಯಾವ ಥರ ಒಂದಿನ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಅಂತ. ಬಿಕಾಸ್ ಅಂದರೆ ನನ್ನ ವಾಯ್ಸ್ ಬಂದು ಅಂದರೆ ಫಿಲ್ಮಿಗೆ ಹೇಳಿ ಮಾಡಿಸಿದಂಥ ಒಂದು ವಾಯ್ಸ್, ಮೆಲೋಡಿ ವಾಯ್ಸ್ ಆಗಲಿ ಅಥವಾ ಮತ್ತು ರೇಂಜ್ ಆಗಲಿ. ಸೊ ಎಲ್ಲ ಒಂದು ಕಡೆ ಕಾನ್ಫಿಡೆನ್ಸ್ ಇತ್ತು, ಇವತ್ತೆಲ್ಲ ನಾಳೆ ಒಂದು ಅವಕಾಶ ಸಿಗುತ್ತೆ ಅಂತ. ಸೊ ಬಟ್ 500 ಸಾಂಗ್ಗಳು ಹಾಡಿದ್ರು ಅದರಲ್ಲೂ ಆ್ಯಕ್ಚುಲಿ ಅಂದರೆ ನನ್ನ ಹಿಟ್ ಸಾಂಗ್ಸ್ ಅಂತ ಥರ ಬಂದರೆ ಕಡಿಮೆನೇ ಇರೋದು. ಆ್ಯಕ್ಚುಲಿ ಒಂದು 30ರಿಂದ 35 ಸಾಂಗ್ ಹಿಟ್ ಸಾಂಗ್ಸ್ ಅಂತ ಹೇಳ್ಬೋದು. ಸೊ ಅದು ಸಿಂಗರ್ಸ್ಗೆ ಒಂಥರ ಯಾವತ್ತೂ ನಾವು ಹಾಡ್ದಷ್ಟು ನಮ್ಗೆ ಅದು ಯಾವತ್ತೂ ಸ್ಯಾಟಿಸ್ಫೈ ಆಗಲ್ಲ. ಬಟ್ ಇರೋದ್ರಲ್ಲಿ ಇಷ್ಟರ ಮಟ್ಟಿಗೆ ಒಂದು ಅವಕಾಶ ಸಿಕ್ಕಿದೆ ಅನ್ನೋದು ಒಂದು ತೃಪ್ತಿ ಇದೆ. ಮೇಡಮ್, ಫಸ್ಟ್ ನಿಮ್ಗೆ ಹೆಸರು ತಂದು ಕೊಟ್ಟಿರುವಂತ ಹಾಡನ್ನ ಹಾಡೋದಾದ್ರೆ? ಅಧ್ಯಕ್ಷ ಚಿತ್ರದ್ದು ಕಣ್ಣಿಗೂ ಕಣ್ಣಿಗೂ. ಕಣ್ಣಿಗೂ ಕಣ್ಣಿಗೂ ಕಿಟಕಿಯ ಅಂತರ, ಕರ್ಟನು ಹಾಕಲು ರಿಪ್ಪೆಗೆ ಮುಜುಗರ, ವಾರಿ 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 ಇದು ಎಂಥ ವಾರಿ ನೋಟ, ನೋಡುವಾಗಲೆಲ್ಲ ಇದೆಯೊಳಗೆ ದೊಂಬರಾಟ, ವಯಸ್ಸಿನ ಹುಡುಗರು ಹಾಳಾಗಲಿಕ್ಕೆ ಗೋಳಾಡಲಿಕ್ಕೆ ಈ ನೋಟ ಒಂದೇ ಸಾಕು.
ಸಿಂಗರ್ಸು, ಆಂಕರ್ಸು ಅಥವಾ ವಾಯ್ಸ್ ಓವರ್ ಆರ್ಟಿಸ್ಟು ಅಂದ ತಕ್ಷಣ ವಾಯ್ಸ್ ಮೇಯ್ನ್ ನಾವು ಕಾಪಾಡ್ಕೋಬೇಕಾಗುತ್ತೆ. ಸೊ ಹೆಂಗೆಲ್ಲ ಇರುತ್ತೆ ನಿಮ್ಮ ರೊಟೀನ್? ಹೆಂಗೆಲ್ಲ ಕಾಪಾಡ್ಕೊಳ್ತಿರ್ತೀರ? ಯಾಕಂದ್ರೆ ಕೆಲವೊಂದು ಐಸ್ ಕ್ರೀಮ್ಸ್ ಆಗಿರ್ಬೋದು, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಅದನ್ನ ನಾವು ಟಚ್ ಮಾಡೋದಕ್ಕೂ ಆಗಲ್ಲ ಟೈಮ್ಸ್. ಕೆಲವೊಂದ್ಸಲ ವಾತಾವರಣ ವೇರಿಯೇಷನ್ಸ್ ಆದ್ರೂ ಕೂಡ ತಗೊಳೋದಕ್ಕಾಗಲ್ಲ. ಸೊ ಹೆಂಗ್ ರೊಟೀನ್ ಮಾಡ್ಕೊಳ್ತೀರಾ? ಎಸ್ಪೆಷಲಿ ನಾನು ವಾತಾವರಣ ಅಂದಾಗ ಯಾವಾಗಲೂ ಹೇಳ್ತಾ ಇರ್ತೀನಿ, ಇಲ್ಲಿ ವೆದರ್ ಆ್ಯಕ್ಚುಲಿ ಬ್ಯಾಂಗ್ಳೂರ್ ವೆದರ್ ಎಸ್ಪೆಷಲಿ ಸಿಂಗರ್ಸ್ಗೆ ಒಂಥರ ಶಾಪ ಅಂತ ಹೇಳ್ಬೋದು. ಯಾಕಂದರೆ ಯಾವಾಗಲೂ ವಾರ್ಮ್ ಆಗಿಡಲ್ಲ ಇಲ್ಲಿ ವೆದರು. ನೀವು ಇವಾಗ ಒಂದು 2 ಅವರ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೊಂದು 2 ಅವರ್ಸ್ ಆದಮೇಲೆ ನಮ್ಮ ವಾಯ್ಸ್ ಹೇಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಆ ಥರ ಒಂದು ಕಂಡೀಷನ್. ಈ ಸ್ಟುಡಿಯೋಗೆಲ್ಲ ಹೋದಾಗ ಯೂಶ್ವಲಿ ಒಂದು 15 ಮಿನಿಟ್ಸ್ ಆದಮೇಲೆ ನಮಗೊಂದು ವಾಯ್ಸ್ ವಾರ್ಮ್ ಆಗ್ತಾ ಹೋಗುತ್ತೆ. ಅದೇ ಬೇರೆ ನಾವು ಈ ಮಂಗಳೂರು ಕಡೆ ಹೋದರೆ ಅಥವಾ ಚೆನ್ನೈಗೆ ಈ ಥರ ಎಲ್ಲ ಹೋದಾಗ ಈವನ್ ವಾಯ್ಸ್ ವಾರ್ಮ್ ಅಪ್ ಇಲ್ಲದೇ ನಾವು ಸ್ಟುಡಿಯೋಲಿ ಹೋಗಿ ಸೀದಾ ಹಾಡ್ಬೋದು. ಅದೊಂದು. ಮತ್ತು ಫುಡ್ಡೆಲ್ಲ ತುಂಬ ಇದಿಲ್ಲ, ಬಟ್ ಸ್ಪೈಸಿ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ನನಗೆ 2016ನಲ್ಲಿ ಅಸಿಡಿಟಿ ಪ್ರಾಬ್ಲಮಿಂದಲೇ ನನಗೆ ವಾಯ್ಸು ಹೋಗಿತ್ತು. ಆ್ಯಕ್ಚುಲಿ 1 ಇಯರ್ ನಾನು ಹಾಡೋಕ್ಕಾಗಿರಲಿಲ್ಲ. ಸೊ ಅದಾದ ನಂತರ ನಾನು ಟ್ಯಾಬ್ಲೆಟ್ಸ್ ಜಾಸ್ತಿ ನಾನು ಯೂಸ್ ಮಾಡಲಿಲ್ಲ, ಬಟ್ ಫುಡ್ಡಲ್ಲೇ ಮೇಂಟೈನ್ ಮಾಡ್ತಿದ್ದೀನಿ ಇವಾಗಲೂ. ಅದು ಒಂದ್ಸಲಿ ಸ್ಟಾರ್ಟ್ ಆದರೆ ಅದು ಹೋಗಲ್ಲ, ಬಟ್ ಫುಡ್ಡೆಲ್ಲ ಆದಷ್ಟು ಮೇಂಟೈನ್ ಮಾಡ್ತೀನಿ. ಸ್ಪೈಸಿ ಐಟಮ್ಸು ಅವಾಯ್ಡ್ ಮಾಡಿದ್ರೆ ಇವಾಗ ಕಾಮನ್ ಆಗಿದೆ ಆ ಪ್ರಾಬ್ಲಮ್ ಎಲ್ಲರಿಗೂ. ಎಷ್ಟೋ ಜನ ಸಿಂಗರ್ಸ್ಗೆ ಅವ್ರಿಗೆ ಗೊತ್ತಾಗುತ್ತೆ, ಅಂದರೆ ನನಗೆ ಈ ಥರ ಆಗ್ತಿದೆ ಅಂತ. ಕೆಲವ್ರಿಗೆ ಗೊತ್ತಾಗೋದೇ ಇಲ್ಲ, ಅವ್ರೇನೋ ಸಫೋಕೇಟ್ ಮಾಡ್ತಾ ಇರ್ತಾರೆ. ಬಟ್ ನಾನು ಅದನ್ನು ಅನುಭವಿಸಿರೋದ್ರಿಂದ ಯಾರು ಸಿಂಗರ್ ಹಾಡ್ಬೇಕಾದ್ರೆ ಅವ್ರದ್ದು ಒಂದು ಹಾಡೋ ಶೈಲಿನಲ್ಲಿ ನನಗೆ ಇಲ್ಲ ಇವ್ರಿಗೆ ಈ ಪ್ರಾಬ್ಲಮ್ ಇದೆ ಅಂತ ನಾನು ಎಷ್ಟೋ ಜನಕ್ಕೆ ನಾನು ಕೇಳಿದ್ದೀನಿ, ನಿಮ್ಗೆ ಈ ಪ್ರಾಬ್ಲಮ್ ಇರ್ಬೋದು, ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಸೊ ಇಟ್ ಡಿಪೆಂಡ್ಸ್. ಅಲ್ಲ, ಯೂಶುವಲಿ ಏನಂತಾರೆ, ಕೋಲ್ಡ್ ಐಟಮ್ಸ್ ಆಗಿರ್ಬೋದು, ಐಸ್ ಕ್ರೀಮ್ಸ್ ತಿಂದಾಗ ವಾಯ್ಸ್ ಹೋಗುತ್ತೆ ಅಂತ ಕೇಳ್ಪಟ್ಟೆ. ಬಟ್ ಅಸಿಡಿಟಿಯಿಂದನೂ ಸಮಸ್ಯೆ ಬರುತ್ತೆ ವಾಯ್ಸ್ಗೆ ಅಂತ ಕೇಳ್ಪಟ್ಟೆ. ಏನೋ ಅಸಿಡಿಟಿ ಆಗಿತ್ತು 2016. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದ್ರೆ, ಬಿಕಾಸ್ ಯಾರಾದ್ರೂ ನೋಡ್ತಿದ್ರೆ ಅಪ್ಕಮಿಂಗ್ ಸಿಂಗರ್ಸ್ಗೆ ಯೂಸ್ಫುಲ್ ಆಗುತ್ತಲ್ಲ, ಹಾಗಾಗಿ. ಆ್ಯಸಿಡ್ ರಿಫ್ಲಕ್ಸ್ ಅಂತ ಅದು ನಮಗೆ ಅದು ನನಗೆ ಒಬ್ರೊಬ್ರಿಗೆ ಒಂದೊಂಥರ ಪ್ರಾಬ್ಲಮ್ ಆಗುತ್ತೆ. ನನಗೆ ಹೇಗೆ ಪ್ರಾಬ್ಲಮ್ ಆಗ್ತಿತ್ತು ಅಂದರೆ, ಇನಿಷಿಯಲ್ ಸ್ಟೇಜಲ್ಲಿ ಹಾಡೋಕ್ಕೆ ಶುರು ಮಾಡಿದಾಗ ಬರ್ಬ್ಸ್ ಬರೋದು ಶುರು ಆಗೋದು, ಅದು ಎಷ್ಟೊತ್ತಾದರೂ ಹೋಗೋಲ್ಲ. ಮತ್ತು ವಾಯ್ಸ್ ಟೋನು ಇವಾಗಿರೋ ಥರ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರಲ್ಲ, ಆ ಥರದ್ದೊಂದು ಪ್ರಾಬ್ಲಮ್ಮು. ಮತ್ತು ನನಗೆ ಲೋವರ್ ನೋಟ್ಸ್ ಹಾಡೋಕ್ಕೆ ಹೋದಾಗ ಗಂಟ್ಲು ಹಿಡಿಯೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಅದು ಒಬ್ರೊಬ್ರಿಗೆ ಒಂದೊಂದು ಥರ ಕ್ರಿಯೇಟ್ ಮಾಡುತ್ತೆ. ಸೊ ಅದಾದ ನಂತರ ನಾನು ಅಕ್ಯುಪ್ರೆಷರ್ ಟ್ರೀಟ್ಮೆಂಟ್ಗೆ ಹೋದೆ. ಸೊ ಅಲ್ಲಿಗೆ ಹೋದಾಗ ಒಂದಷ್ಟು ಫುಡ್ ಹ್ಯಾಬಿಟ್ಸ್ನ ಹೇಳಿದ್ರು. ಸೊ ಅದು ಮಾಡ್ತಾ ಬಂದಮೇಲೆ ನನಗೆ ಆ್ಯಕ್ಚುಲಿ ಕ್ಯೂರ್ ಆಗ್ತಾ ಬಂದಿದ್ದು. ಸೊ ಅದೇನಾಗುತ್ತೆ ಅಂದರೆ, ಅದೊಂಥರ ಸ್ಟ್ರೆಸ್ಫುಲ್ಲು. ನಮಗೆ ಹಾಡೋಕ್ಕೆ ವಾಯ್ಸೇ ಇಂಪಾರ್ಟೆಂಟ್ ಅಲ್ವಾ. ಏನಾದರೂ ಆದಾಗ ನನಗೆ ಐಸ್ ಕ್ರೀಮು, ಕೋಲ್ಡು ಇದೆಲ್ಲ ನನಗೆ ಏನು ಯಾವತ್ತೂ ಏನು ಎಫೆಕ್ಟ್ ಆಗಿರೋದು ಅನುಭವ ಇಲ್ಲ. ನನಗೆ ಎಫೆಕ್ಟ್ ಆಗಿರೋದು ಈ ಸ್ಪೈಸಿ ಐಟಮ್ಸು, ಈ ಥರ ಒಂದಷ್ಟು, ಮತ್ತು ಹುಳಿ ಪದಾರ್ಥಗಳು ಕೆಲವೊಂದು. ಸೊ ಅದು ಸ್ವಲ್ಪ ಹುಷಾರಾಗಿರಬೇಕು, ಯಾಕಂದರೆ ಅದನ್ನು ನಮಗೆ ರೆಕಾಗ್ನೈಸ್ ಮಾಡೋದಕ್ಕೇ ಟೈಮ್ ಹಿಡಿಯುತ್ತೆ. ಎಷ್ಟೋ ಜನಕ್ಕೆ ಗೊತ್ತಾಗೋದೇ ಇಲ್ಲ ನಮ್ಗೆ ಈ ಪ್ರಾಬ್ಲಮ್ ಇದೆ ಅಂತ. ಸೊ ಅದ್ರ ಬಗ್ಗೆ ಸಿಂಗರ್ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು ಅಂತ ಹೇಳ್ತೀನಿ. ಮೇಡಮ್, ಈಗ ಒಂದೊಂದು ಹಾಡಿಗೂ ಒಂದೊಂದು ವಿಭಿನ್ನತೆ ಇರುತ್ತೆ. ಅಂಡ್ ಡಿಫ್ರೆಂಟ್ ಹೈ ಪಿಚ್ ಆಗಿರ್ಬೋದು, ಲೋ ಪಿಚ್ ಆಗಿರ್ಬೋದು ಇರುತ್ತೆ. ಅದನ್ನೆಲ್ಲ ನಾವು ಹೈ ಪಿಚ್ಗೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ನೀವು ಕೆಲವೊಂದು ಎಕ್ಸಸೈಸ್ ಏನಾದ್ರು ಮಾಡ್ಬೇಕಾಗುತ್ತಾ? ಅದ್ರದ್ದು ಏನಾದ್ರು ಇದೆಯಾ ಅಂತ? ಹೌದು, ಆ್ಯಕ್ಚುಲಿ ನನ್ನ ಫಸ್ಟ್ ರೆಕಾರ್ಡಿಂಗ್ಗೆ ನಾನು ಹಾಡಕ್ಕೆ ಹೋದಾಗ ನಂದು ವಾಯ್ಸ್ ರಿಜೆಕ್ಟ್ ಆಗಿತ್ತು. ಅಂದರೆ ಅವಾಗ ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದೆ. ಅಂದರೆ ಅಲ್ಲಿ ಹಾಡಿದ ತಕ್ಷಣ ಏನೋ ಒಂದು ಕಾನ್ಫಿಡೆನ್ಸ್ ಇತ್ತಾ, ಇಲ್ಲ ನಾನು ಹಾಡ್ಬಿಡ್ಬೋದು ಅಂತ. ಬಟ್ ರೆಕಾರ್ಡಿಂಗ್ ಹೋಗಿ ಸ್ಟುಡಿಯೋ ಮುಂದೆ ಮೈಕ್ ಮುಂದೆ ನಿಂತಾಗ ತುಂಬಾ ಅಲ್ಲಿ ಟೆಕ್ನಿಕ್ಸ್ಗಳಾಗಲಿ, ವಾಯ್ಸ್ ಕಲ್ಚರ್ ಅಂದರೆ ಏನು ಅಂತ ನಾನು ಆಮೇಲೆ ಯಾವಾಗ ನಾನು ಫಸ್ಟ್ ಇದು ರಿಜೆಕ್ಟ್ ಆಯಿತು, ಕೂತ್ಕೊಂಡು ನಾನು ಆಲ್ಮೋಸ್ಟ್ 2 to 3 ಅವರ್ಸ್ ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ, ಬರೀ ವಾಯ್ಸ್ ಎಕ್ಸಸೈಸಸ್ಸು. ಸೊ ಒಂದಷ್ಟು ಒಂದು 100 ಎಕ್ಸಸೈಸಸ್ ಇಟ್ಕೊಂಡಿದ್ದೆ. ಡೈಲಿ ಅದನ್ನು ಪ್ರಾಕ್ಟೀಸ್ ಮಾಡೋದು, ಮಾಡಿ 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 ನನ್ನ ವಾಯ್ಸ್ ಕಲ್ಚರ್ ಮಾಡಿಕೊಂಡೆ. ಎಷ್ಟೋ ಜನಕ್ಕೆ ವಾಯ್ಸ್ ಕಲ್ಚರ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಸೊ ಅದು ನಿಮಗೆ ಒಂದಷ್ಟು ಅದಕ್ಕೆ ಅಂತಲೇ ಟ್ರೈನ್ ಮಾಡೋರು ಇರ್ತಾರೆ. ಜೊತೆಗೆ ನಾನು ಮಾಡ್ತಾ ಬಂದಿದ್ದು ಹಳೆಯ ಸಾಂಗ್ಸ್ಗಳು ಪ್ರಾಕ್ಟೀಸ್. ಮತ್ತು ಎಸ್ ಜಾನಕಮ್ಮ ಅವ್ರದ್ದು, ಲತಾ ಮಂಗೇಶ್ಕರ್ ಅವರು, ಆಶಾ ಭೋಸ್ಲೆ, ವಾಣಿ ಜಯರಾಮ್, ಎಷ್ಟೋ ಜನ ಸಿಂಗರ್ಸು. ಮೇಲ್ ಸಿಂಗರ್ಸ್ ಬಂದರೆ SPB ಸರು, ಯೇಸುದಾಸ್ ಸರು, ಇದನ್ನೆಲ್ಲ ಹಾಡು. ಯಾಕಂದರೆ ಅವ್ರು ಹಾಡ್ತಿದ್ದಂಥ ರೇಂಜ್ಗಳಾಗಲಿ, ಆ ಸಂಗತಿಗಳು, ಪಲ್ಕ್ಗಳಾಗಲಿ, ಅದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಿದಷ್ಟು ನಾವು ಇನ್ನೂ ಇವಾಗ ಕಂಟಿನ್ಯೂಸ್ ಆಗಿ ನಾನೊಂದು 3 ದಿನ ಬರೀ ಎಸ್ ಜಾನಕಮ್ಮ ಅವ್ರ ಸಾಂಗ್ಸ್ ಹಾಡಿದೆ ಅಂದರೆ 4ನೇ ದಿನಕ್ಕೆ ಅದು ಔಟ್ಪುಟ್ಟೇ ಬೇರೆ ಇರುತ್ತೆ.
ಸೊ ನಾನು ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೆ ಆ ರೀತಿ. ಈವನ್ ಟಫ್ ಸಾಂಗ್ಸ್ಗಳೆಲ್ಲ ನಾನು ಮುಂಚೆ ಟೇಪ್ ರಿಕಾರ್ಡರ್ ಇರ್ತಿತ್ತಲ್ಲ, ಸ್ಲೋ ಫಾಸ್ಟ್ ಮಾಡೋದು, ಅದರಲ್ಲಿ ಸ್ಲೋ ಮಾಡಿಬಿಟ್ಟು ಅದು ಫುಲ್ ಡೀಟೇಲಾಗಿ ಅವ್ರು ಏನು ಹಾಡಿದ್ದಾರೆ ಅಂತ ಕೇಳ್ಕೊಂಡು ಅದನ್ನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ. ಸೊ ಈ ರೀತಿ ಒಬ್ರೊಬ್ರದ್ದು ಪ್ರಾಸೆಸ್ ಒಂದೊಂಥರ ಇರುತ್ತೆ. ಮೇಡಮ್, ಈಗ ತಾನೇ ಹೇಳ್ತಾ ಇದ್ರಿ ನೀವು ತುಂಬಾ ಜನ ಹಿರಿಯರ ಹಾಡುಗಳನ್ನ ನಾನು ಹಾಡ್ತಿದ್ದೆ ಅಂತ ಹೇಳ್ಬಿಟ್ಟು, ಅವರನ್ನ ಭೇಟಿ ಆಗಿರ್ತೀರಾ? ಭೇಟಿ ಆದಾಗ ಅವ್ರ ಕಡೆಯಿಂದ ಏನಾದ್ರು ಇನ್ಪುಟ್ಸ್ ತಗೊಂಡಿದ್ರಾ ಅಂತ? ನಾನು ಆ್ಯಕ್ಚುಲಿ ಎಸ್ ಪಿ ಬಿ ಸರ್ ಟೀಮ್ನಲ್ಲೇ 4 ವರ್ಷ ಕೋರಸ್ ಹಾಡ್ತಿದ್ದೆ ಅವರ ಶೋಸ್ಗಳಲ್ಲೆಲ್ಲ, ಆಲ್ಮೋಸ್ಟ್ 12 ಇಯರ್ಸ್ ಬ್ಯಾಕ್ ಅನ್ಕೋತೀನಿ. ಮತ್ತು ಅಲ್ಲಿ ಅದೊಂದು ಎಕ್ಸ್ಪೀರಿಯನ್ಸ್ ಬೇರೆ. ಮತ್ತು ಜಾನ್ಕಮ್ ಅವರು ಎಸ್ಪೆಷಲಿ ಅವ್ರಿಗೆ ಟ್ರ್ಯಾಕ್ ಹಾಡಿದ್ದೆ ನಾನು. ಸೊ ಅದು ಫೈನಲ್ ರೆಕಾರ್ಡಿಂಗ್ ಹಾಡಬೇಕಾದ್ರೆ ಅವ್ರನ್ನ ಭೇಟಿ ಆಗೋಕ್ಕೂ ಹೋಗಿದ್ದೆ. ಅದೊಂದು ಮರೆಯೋಕ್ಕಾಗದೇ ಇರೋವಂಥದ್ದು. ಅವರಂತೂ ನಾನು ಏನೂ ಕಲ್ತಿಲ್ಲ, ನಾನು ಹಾಗೆ ಹಾಡ್ತೀನಿ ಅಂತಾರೆ. ಅಷ್ಟು ಅದು ಹೆಂಗೆ ಹಾಡ್ತಾರೆ ಗೊತ್ತಿಲ್ಲ ನನಗೆ. ಬಟ್ ಅದಾದ ನಂತರ ಒಂದು ಸ್ಟೇಜ್ನಲ್ಲಿ ನಾನು ಪರ್ಫಾರ್ಮ್ ಮಾಡಬೇಕಾಗಿತ್ತು, ಓನ್ಲಿ ಎಸ್ ಜಾನಕಮ್ಮ ಅವ್ರ ಸಾಂಗ್ಸು. ಆಲ್ಮೋಸ್ಟ್ 1 ತಿಂಗಳಿಂದ ನಿದ್ದೆ ಮಾಡಿರಲಿಲ್ಲ. ಹಿಂದಿನ ದಿನ ಅಂತೂ ನಿದ್ದೆನೇ ಬಂದಿಲ್ಲ. ಅಂದರೆ ಅವತ್ತು ಕೂಡ ಟಫ್ ಸಾಂಗ್ಸ್ಗಳೇ ಇತ್ತು. ಆಮೇಲೆ ಅವತ್ತು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದೆ. ಹೇಮಾ ಪ್ರಸಾದ್ ಅಂತ ಅತ್ರಿ ಅವರ ಸಿಸ್ಟರು. ಸೊ ಅವರೊಂದು ಕಾರ್ಯಕ್ರಮದಲ್ಲಿ ಪರ್ಫಾರ್ಮ್ ಮಾಡಿದೆ. ಜಾನಕಮ್ಮ ಅವ್ರು ಕೆಳಗಡೆನೇ ಕೂತಿದ್ರು. ಅದಾದ ನಂತರ ಗೆಸ್ಟ್ ಫಂಕ್ಷನ್ ಇದ್ದಾಗ ಜಾನಕಮ್ಮ ಅವರು ಸಡನ್ನಾಗಿ ನನ್ನ ಕರೆದ್ರು, ಇಲ್ಲಿ ಬಾ ಅಂತ. ಆಮೇಲೆ ನೋಡಿದ್ರೆ ಜಾನಕಮ್ಮ ಅವ್ರು ನನ್ನ ಬಗ್ಗೆ ಮಾತಾಡ್ತಿದ್ದಾರೆ. ಮಾತಾಡಿ ನನಗೆ 1000 ರೂಪೀಸ್ ನೋಟ್ ಕೊಟ್ಟಿದ್ರು. ಸೊ ಅದು ಯಾವತ್ತೂ ನನಗೆ ಮರೆಯೋಕ್ಕಾಗೋದಿಲ್ಲ. ಅಂದರೆ ಅವ್ರು ನಮ್ಗೆ ಏನು ಹೇಳಬೇಕಾಗಿಲ್ಲ, ಆ ಒಂದು ಬ್ಲೆಸ್ಸಿಂಗ್ಸ್ ಇದೆಯಲ್ಲ ಅದನ್ನು ಕಾಪಾಡ್ಕೊಂಡು ಹೋಗುತ್ತೆ. ಮತ್ತು ಅವ್ರ ಹಾಡುಗಳನ್ನೆಲ್ಲ ಕೇಳಿ ಕೇಳಿ ಕಲಿಯೋದು ತುಂಬಾ ಇದೆ. ಇದು ನೆವರ್ ಎಂಡಿಂಗು. ಇವತ್ತು ಈ ಸಾಂಗಲ್ಲಿ ನನಗೇನೋ ಅರ್ಥ ಆಗಿದೆ ಅಂದರೆ ಇನ್ನೊಂದು 2 ದಿನ ಬಿಟ್ಟರೆ ಆ ಸಾಂಗಲ್ಲಿ ಇನ್ನೇನೋ ಹೊಸದು ಕಾಣುತ್ತೆ ನಮಗೆ. ಸೊ ಒಂಥರ ನೆವರ್ ಎಂಡಿಂಗ್ ಇದು. ಜಾನ್ಕಮ್ಮ ನಿಮ್ಗೆ 1000 ರೂಪೀಸ್ ನೋಟ್ ಕೊಟ್ರಿ ಅಂತ ಯೂಶಲಿ ಕೆಲವ್ರು ಏನ್ ಮಾಡ್ತಾರೆ, ಅದನ್ನ ಫ್ರೇಮ್ ಮಾಡಿ ಇಟ್ಕೊಳ್ಳುವಂಥದ್ದು, ಇಲ್ಲಾಂದ್ರೆ ಭದ್ರವಾಗಿ ಎಲ್ಲೋ ಒಂದ್ ಕಡೆ ಬಚ್ಚಿಟ್ಕೊಳ್ಳುವಂಥದ್ದು ಮಾಡ್ತಾರೆ. ಸೊ ನೀವು ಅವ್ರ ನೆನಪಿಗೋಸ್ಕರ ಏನಾದ್ರು ತಗೊಂಡಿದ್ದುಂಟ? ಅದು ಏನ್ ಆಗ್ತಿದೆ ಈಗ? ಹೌದು, ಇದೆ, ಭದ್ರವಾಗಿದೆ ನನ್ನ ಹತ್ರ ಅದು. ಮ್ಯೂಸಿಕ್ ಹಾಡಬೇಕು ಅಂತಂದಾಗ ಭಾವಗೀತೆಗಳಾಗಿರ್ಬೋದು, ಜನಪದ ಗೀತೆಗಳು, ಫಿಲಮ್ ಸಾಂಗ್ಸ್ ಎಲ್ಲದಕ್ಕೂ ಮಾಡ್ಬೇಕು. ಅದ್ರ ನಿಮ್ ತಯಾರಿ ಹೆಂಗಿರುತ್ತೆ ಮೇಡಮ್? ಒಂದೊಂದಕ್ಕೂ ಫ್ಲೋಕ್ ಸಾಂಗ್ಸ್ ಅಂದ್ರೇನೆ ಬೇರೆ ತರ ಬರುತ್ತೆ. ಸೊ ಒಂದೊಂದು ಹಾಡಿಗಳಿಗೂ ಒಂದೊಂದು ಜಾನರ್ಗೂ ಒಂದೊಂದ್ ತರ ತಯಾರಿ ಬೇಕಾಗುತ್ತೆ. ಸೊ ಅದಕ್ಕೆ ಹೆಂಗ್ ತಯಾರಿ ಇರುತ್ತೆ ನಿಮ್ದು ಅಂತ? ತಯಾರಿ ಅನ್ನೋದಕ್ಕಿಂತ ನನ್ನ ತಾಯಿ ಅವರು ಸುಗಮ ಸಂಗೀತ ಹಾಡ್ತಿದ್ರು, ಫಿಲ್ಮ್ ಸಾಂಗ್ಸ್ ಹಾಡ್ತಿದ್ರು, ಎಲ್ಲರೀಶ್ವರಿ ಸಾಂಗ್ಸ್ ಅವರೆಲ್ಲ ಹಾಡ್ತಾ ಇದ್ರು, ಮತ್ತು ಮಗು ವಾಯ್ಸಲ್ಲಿ ಹಾಡ್ತಾ ಇದ್ರು. ಮತ್ತು ನಾನು ಚಿಕ್ಕ ವಯಸ್ಸಿಂದನೂ 3 ಹೊತ್ತು ನಮ್ಮ ಮನೇಲಿ ಟೇಪ್ ರಿಕಾರ್ಡರ್ ಓಡೋದು. ಯಾವಾಗಲೂ ಸಾಂಗ್ ಕೇಳಿ 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 ಇವತ್ತು ಆ್ಯಸ್ ಎ ಕಂಪೋಸರ್ ಆಗಿ ನಾನು ಎಲ್ಲ ಜಾನರ್ನೂ ಕಂಪೋಸ್ ಮಾಡೋದಕ್ಕೆ ನಂಗೊಂದು ಕಾನ್ಫಿಡೆನ್ಸ್ ಇದೆ ಅಥವಾ ಮಾಡ್ತಾ ಇದ್ದೀನಿ ಅಂತಂದರೆ ಆ ಕೇಳ್ಮೆ ಇದೆಯಲ್ಲ ಅದು. ಆ್ಯಂಡ್ ಎಷ್ಟೋ ಜನ ಬಂದ್ಬಿಟ್ಟು ಹೊಸದಾಗಿ ಏನಾರು ಮಾಡಿ ಮೇಡಮ್ ಅಂತಾರೆ. ಆ್ಯಕ್ಚುಲಿ ಹೊಸದಾಗಿ ಮಾಡೋದಕ್ಕೆ ನಿಜವಾಗ್ಲೂ ಏನೂ ಇಲ್ಲ. ಅಂದರೆ ಟೆಕ್ನಿಕಲ್ಲಿ ಒಂಚೂರು ಸೌಂಡಿಂಗ್ ವೈಸ್ ನೀವೇನೋ ಮಾಡ್ಬೋದು ಹೊರತು ಕಂಪೋಸಿಷನ್ ವೈಸ್ ಇರೋದು 12 ಸ್ವರ. ಆ್ಯಂಡ್ ಅದರಲ್ಲಿ ಆಲ್ರೆಡಿ ನಾವು ಕೇಳ್ತಾ ಕೇಳ್ತಾ ಬಂದಿರ್ತೀವಲ್ಲ, ಎಷ್ಟೊಂದು ಆ ಇನ್ಫ್ಲೂಯೆನ್ಸಲ್ಲೇ ನಾವು ಮಾಡ್ತಿರ್ತೀವಿ ಹೊರತು ನಮಗೆ ಹೊಸದಾಗಿ ಏನು ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ. 500ಕ್ಕೂ ಅಧಿಕ ಹಾಡುಗಳಂತೂ ಹಾಡಿದ್ದೀರಾ. ಸೊ ನೆಕ್ಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಂದಷ್ಟು ಸಿನಿಮಾಗಳ ಕೆಲಸ ಮಾಡಿದ್ರ. ಸೊ ಸಿಂಗಿಂಗ್ ಈಸಿನಾ, ಮ್ಯೂಸಿಕ್ ಡೈರೆಕ್ಷನ್ ಈಸಿನಾ ಅಂತ? ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಷನಲ್ಲಿ ಒಂದು ಪಟ್ಟು ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅದೇನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದನೇ ನನಗೆ ಈ ಟೆಕ್ಸ್ಟ್ ಬುಕ್ಸ್ಗಳಿಗೆಲ್ಲ ಪದ್ಯಗಳಿಗೆಲ್ಲ ನಾನು ಟ್ಯೂನ್ ಹಾಕಿನೇ ನಾನು ಬ್ಯಾಟ್ ಮಾಡ್ತಾ ಇದ್ದಿದ್ದು. ಸೊ ಅದಾದ ನಂತರ ಕೆಲವು ಚಾನಲ್ಸ್ಗೆ ನಾನು ಟೈಟಲ್ ಸಾಂಗ್ಸ್ ಇದೆಲ್ಲ ಮಾಡ್ತಾ ಇದ್ದೆ. ಬಟ್ ನಾನು ಅವಾಗ ನೇಮ್ ಕೊಡ್ತಿರ್ಲಿಲ್ಲ. ಅಂದರೆ ಅವಾಗ ಸಿಂಗಿಂಗ್ ಕೆರಿಯರ್ ಚೆನ್ನಾಗಿ ನಡೀತಿತ್ತು. ಎಲ್ಲಿ ಹೊಡ್ತಾ ಬೀಳುತ್ತೋ ಅಂತ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ. ನಾನು ಅಗೈನ್ ಹೇಳಿದ್ನಲ್ಲ 2016 ಲೈಕ್ ವಾಯ್ಸ್ ಇದಾಯಿತು ಅಂತ. ಆವಾಗ ನಾನು ಮ್ಯೂಸಿಕ್ ಡೈರೆಕ್ಷನ್ಗೆ ಕಂಪ್ಲೀಟಾಗಿ ನಾನು ಇನ್ವಾಲ್ವ್ ಆಗಿದ್ದು. ಅಲ್ಲಿಂದ ಅಂದರೆ ಒಂದು ಸಣ್ಣ ರೆಕಾರ್ಡಿಂಗ್ ಮಾಡೋಕ್ಕೆ ಒಂದು ಸೆಟಪ್ ಮಾಡ್ಕೊಂಡಿದ್ದೆ. ಇವತ್ತು ಮಾಡ್ತಾ 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 ಇವಾಗ ನನ್ನದೇ ಓನ್ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ. ಮ್ಯೂಸಿಕ್ ಡೈರೆಕ್ಷನಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಎರಡರಲ್ಲಿ ಯಾವುದು ಈಸಿ ಈ ಕಷ್ಟ ಅನ್ನೋದಕ್ಕಿಂತ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಯಾವುದೇ ಜಾನರ್ ಕೊಟ್ಟರು ಮಾಡ್ತೀನಿ, ಏನೇ ಇದ್ರೂ ಮಾಡ್ತೀನಿ. ಅಂದರೆ ಟೆಕ್ನಿಕಲಿ ಕೂಡ ಆ್ಯಸ್ ಎ ಇಂಜಿನಿಯರ್ ನನ್ನ ಸ್ಟುಡಿಯೋನಲ್ಲಿ ನಾನೇ ಇಂಜಿನಿಯರು. ಸೊ ಮತ್ತು ಅಲ್ಲಿ ಪ್ರೋಗ್ರಾಮಿಂಗ್ ಮಾಡೋದಾಗಲಿ, ಒಂದು ಕಂಪೋಸಿಂಗ್ ಮಾಡೋದಾಗಲಿ, ಒಬ್ಬರು ಪ್ಲೇಯರ್ಸ್ ಬಂದರೆ ಅವ್ರ ಹತ್ರ ಹೇಗೆ ಅದನ್ನು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಿಸ್ಕೊಡೋದಾಗಲಿ, ಒಬ್ಬರ ಹತ್ರ ಹಾಡಿಸೋದಾಗಲಿ, ಇದೆಲ್ಲವೂ ಬೈ ಹಾಡ್ತಾನೂ ಬಂದಿದ್ದೆ. ಆ ಎಲ್ಲ ಎಕ್ಸ್ಪೀರಿಯನ್ಸು ನನಗೆ ಇದಕ್ಕೆ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬೋದು.
ಯಾವತ್ತಾದ್ರೂ ಅನ್ಸಿದ್ಯಾ ಸ್ಯಾಂಡಲ್ವುಡ್ ಅಲ್ಲಿ ಸಾಕಷ್ಟು ನಟರಿದ್ದಾರೆ ಹಾಗೂ ನಟಿಯರಿದ್ದಾರೆ, ಇಂಥವರ ಹಾಡಿಗೆ ನಾನು ಧ್ವನಿ ಆಗ್ಬೇಕು ಅಂತ? ಆ್ಯಕ್ಚುಲಿ ಶ್ರುತಿ ಅವ್ರಿಗೆ ನನ್ನ ಫ್ಯಾನು. ಸೊ ಅವ್ರು ಹಾಡಬೇಕು ಅಂತ ಆಸೆ ಇತ್ತು. 2 ಸಾಲುಗಳು ಹಾಡ್ತೀನಿ. ನವಿಲೇನ ಕುಣಿಬೇಕು, ಕೋಗಿಲೆಯ ಹಾಡಬೇಕು, ಅಪ್ಪನೋ ದುಡಿಬೇಕು, ಅವ್ವನೋ ಹಡಿಬೇಕು, ಅದಲ್ಲಿ ಬದಲಿ ಆಗದ್ರೆ ಕಲ್ಲಿನ ಕೋಳಿ ಕೂಗುತ್ತೈತು, ಲೋಕಕ್ಕೆ ಪ್ರಳಯ ಆಗುತ್ತೈತು. ನವಿಲೇನೋ ಕುಣಿಬೇಕು, ಕೋಗಿಲೆಯ ಹಾಡಬೇಕು. ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಒಂದೊಂದು ಸಾಂಗ್ನು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ನಿಮ್ಮ ಧ್ವನಿ. ಹಾಡಿದ್ದೀನಿ. ಆ್ಯಕ್ಚುಲಿ ಜೋಕೆ ಅನ್ನೋ ವರ್ಷನ್ ನಾನು ಒಂದು ಮೂವಿಗೆ ಹಾಡಿದ್ದೆ, ಅದ್ರದ್ದು ಒಂದು ರೀಮಿಕ್ಸ್ ವರ್ಷನ್ ಬಂದಿತ್ತು, ಬಟ್ ಅಷ್ಟು ಮಟ್ಟಿಗೆ ಪ್ರಚಾರ ತಗೊಂಡಿಲ್ಲ. ಮತ್ತು ಇತ್ತೀಚೆಗೆ ರೀಸೆಂಟಾಗಿ ತನಿಷಾ ಕುಪ್ಪಣ್ಣ ಅವ್ರದ್ದೊಂದು ಸಾಂಗ್ ಬಂತು, ರೊಮ್ಯಾಂಟಿಕ್ ಸಾಂಗು. ಅದು ಕೂಡ ನಾನೇ ಹಾಡಿರೋದು. ಆ ಥರದ ಸಾಂಗ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಹಾಡಿರೋದು. ನಿಮ್ಮ ಒಂದು ಮ್ಯೂಸಿಕ್ ಡೈರೆಕ್ಷನ್ ಆಯ್ತು, ಅದ್ರ ಜೊತೆಗೆ ಸಿಂಗಿಂಗು ಆಯ್ತು, ಅದಾದ ನಂತರ ಆಡಿಯೋ ಕಂಪನಿಯನ್ನ ಅಪ್ಪು ಅವರು ಲಾಂಚ್ ಮಾಡಿದ್ರು. ಸೊ ಹೆಂಗಿತ್ತು ಆ ಒಂದು ಸ್ಪೆಷಲ್ ಅನುಭವ? ಯಾಕಂತಂದ್ರೆ ಅಪ್ಪು ಅವ್ರು ಪ್ರತಿಯೊಂದು ಸಲನೂ ಕೂಡ ಹೊಸಬರಿಗೆ, ಹೊಸ ಕಲಾವಿದರಿಗಾಗಿರ್ಬೋದು, ಸಾಥ್ ಕೊಡ್ತಾ ಬಂದಿದ್ರು. ಸೊ ಅವ್ರ ಕೈಯಲ್ಲಿ ಲಾಂಚ್ ಮಾಡಿಸ್ಕೊಂಡಿದ್ದು ಅಂತ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ಮ ಆಡಿಯೋ ಕಂಪನಿಯನ್ನ? ಆ, ಅದು ಮುಖ್ಯವಾಗಿ ನಮ್ಮ ತಂದೆಯವರು ಅವ್ರ ಜೊತೆ ನಟನೆ ಮಾಡಿದ್ರಿಂದ ಆ ಒಂದು ಬಾಂಧವ್ಯ ಇತ್ತು. ಸೊ ಅದೊಂದೇ ಅಲ್ಲ, ಯಾರೇ ಹೊಸೊಬ್ರು ಹೋದ್ರೂ ಅಪ್ಪು ಸರ್ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ನಂಗೊಂದು ಸ್ವಲ್ಪ ಜಾಸ್ತಿನೇ ಸಪೋರ್ಟ್ ಸಿಕ್ತು ಅಂತ ಹೇಳ್ಬೋದು. ನನ್ನ ಫಸ್ಟ್ ಮ್ಯೂಸಿಕ್ ಡೈರೆಕ್ಷನ್ 6 to 6 ಅಂತ, ಅದನ್ನು ಲೇಖ ಆಡಿಯೋ ಮೂಲಕ ನಾವು ಲಾಂಚ್ ಮಾಡಿದ್ದು. ಆ ಲೇಖ ಆಡಿಯೋನ ಲಾಂಚ್ ಮಾಡಿಕೊಟ್ಟಿದ್ದು ಅಪ್ಪು ಸರ್. ಸೊ ಅದು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಆ್ಯಂಡ್ ಅಲ್ಲಿ ಆಡಿಯೋ ಲಾಂಚ್ ಟೈಮಲ್ಲೂ ಬಂದು ಭೇಟಿಯಾಗಿ ನಾವು ಪ್ರಾಜೆಕ್ಟ್ ಮಾಡೋಣ ಅಂತ ಹೇಳಿದರು. ನೀವು ಅವಾಗಲೇ ಯಾರಿಗೆ ಹಾಡಬೇಕು ಅಂತಂದ್ರಲ್ಲ, ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಷನ್ ಅಂತ ಬಂದರೆ ಅಪ್ಪು ಸರ್ಗೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅಂದರೆ ಅವರು ಹೇಳಿದಾಗ ಆಗಿನ್ನೂ ನಾನು ಫಸ್ಟ್ ಮೂವಿ ಆಗಿತ್ತು. ಸೊ ನಾನು ಇನ್ನೊಂದು 3-4 ಮೂವಿ ಆಗಲಿ ಅಂತ ಅಂದ್ಕೊಳ್ತಿದ್ದೆ. ಬಟ್ ಅಷ್ಟರಲ್ಲಿ ಹೀಗೆಲ್ಲ ಆಯ್ತಲ್ಲ. ಸೊ ಅದೊಂದು ಬೇಜಾರಿದೆ ನನಗೆ. ಸೊ ಅಪ್ಪು ಸರ್ಗೆ ನನಗೆ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಅಪ್ಪು ಸರ್ ನನ್ನೊಂದು ಮೂವಿಗೆ ಹಾಡಿದ್ದಾರೆ. ಬಟ್ ಏನಂದರೆ ಆ ಮೂವಿ ಪ್ರೊಡ್ಯೂಸರು ರೀಸೆಂಟಾಗಿ ತೀರ್ಕೊಂಬಿಟ್ರು. ಹಾಗಾಗಿ ಅದು ಮೂವಿ ಅರ್ಧಕ್ಕೆ ನಿಂತು. ಬಟ್ ಅದು ಯೂಟ್ಯೂಬ್ನಲ್ಲೆಲ್ಲ ಇದೆ. ಸೊ ಅಪ್ಪು ಸರ್ ಮತ್ತೆ ನಂದೊಂದು ಡುಯೆಟ್ ಸಾಂಗ್ ಇದೆ. ಮೇಡಮ್, ಈಗ ಏನಾಯ್ತು ಅಂತಂದ್ರೆ ಯೂಶುವಲಿ ಏನಂತಾರೆ, ಕಂಪ್ಲೀಟ್ ಸಾಂಗ್ಸ್ ಅಂದಾಗ ರಿಲೀಸ್ ಮಾಡೋ ತನಕ ನಮ್ಗೆ ಗೊತ್ತಾಗಲ್ಲ ಒಳಗಡೆ ಏನೇನು ನಡೀತೈತೆ, ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸಿಂಗರ್ ಆಗಿದ್ರಿ, ಮ್ಯೂಸಿಕ್ ಡೈರೆಕ್ಟರ್ ಆದ್ರಿ, ಅದಕ್ಕೆ ಒಂದು ಮ್ಯೂಸಿಕ್ ಅನ್ನ ನುಡಿಸೋವಂಥವ್ರಿಂದ ಹಿಡಿದ್ಬಿಟ್ಟು ಸಿಂಗರ್ಸ್ ಮತ್ತೆ ಲಿರಿಕ್ಸ್ ಬರೆಯುವಂಥವ್ರಿಗೆಲ್ಲ ನಿಮ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದ್ರೆ ಮತ್ತೆ ಚೇಂಜಸ್ ಎಲ್ಲ ಮಾಡಿಸ್ಬೇಕಾಗುತ್ತೆ. ಒಂದು ಸ್ಟುಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅಂತ ತಿಳಿಸ್ಕೊಡೋದಾದ್ರೆ ತಿಳಿಸ್ಕೊಡ್ತೀರಾ? ಖಂಡಿತ. ಈಗ ನಂದು ಓನ್ ಸ್ಟುಡಿಯೋನಲ್ಲಿ ಬಂದು ಅಲ್ಲಿ ನನಗೆ ಬೇಕಾಗಿರೋಂಥ ಒಂದು ಸೆಟಪ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಸಿಂಗಿಂಗ್ ಒಬ್ಬರು ಸಿಂಗರ್ ವಾಯ್ಸ್ ತೊಗೋಬೋದು, ಅಥವಾ ಒಬ್ಬರು ಇನ್ಸ್ಟ್ರೂಮೆಂಟ್ ಪ್ಲೇಯರ್ದು ತೊಗೋಬೋದು. ಮತ್ತು ಪ್ರೋಗ್ರಾಮಿಂಗ್ ಅಲ್ಲೇ ಮಾಡ್ತೀನಿ, ಆಸ್ ಎ ಸೌಂಡ್ ಇಂಜಿನಿಯರ್ ವರ್ಕ್ ಮಾಡ್ತೀನಿ. ಮಿಕ್ಸ್ ಮಾಸ್ಟ್ರು, ಕಂಪೋಸಿಂಗ್ ಎಲ್ಲ ನಡೆಯುತ್ತೆ. ಸೊ ಅದೊಂದು ಬೇರೆ. ಮತ್ತು ನಾನು ಕೆಲವು ಟಿ ವಿ ಸೀರಿಯಲ್ಗಳಿಗೆ ಬಿಟ್ಸ್ಗಳನ್ನ ಮಾಡಿಕೊಡ್ತೀನಿ. ಸೊ ಆ ಬಿಟ್ಸ್ಗಳು ಮಾಡುವಾಗ ಮತ್ತು ಡಿವೋಷ್ನಲ್ ಸಾಂಗ್ಸು ಇಂಥವೆಲ್ಲ ಮಾಡಬೇಕಾದ್ರೆ ಆವಾಗ ನನಗೆ ಸ್ವಲ್ಪ ಹ್ಯೂಜ್ ಸೆಟಪ್ ಬೇಕಾಗತ್ತೆ. ಆವಾಗ ನಾನು ಬೇರೆ ಸ್ಟುಡಿಯೋಗೆ ರೆಂಟ್ ತೊಗೊಂಡು ಅಲ್ಲಿ ಒಂದಷ್ಟು ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸ್ನ ಕರೆಸ್ಕೊಂಡು ಅಲ್ಲಿ ಒಟ್ಟಿಗೆ ಒಂದಷ್ಟು ಜನ ಸೇರಿ ಮಾಡೋವಂಥ ಕೆಲಸ, ಅದೊಂಥರ ಬೇರೆನೇ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸದ್ಯಕ್ಕೆ ಇವಾಗ ಈ ಒಂದು ಸ್ಟುಡಿಯೋದಲ್ಲಿ ಇದ್ದೀರಾ, ಒಂದು ದೊಡ್ಡ ಸಾಂಗ್ಸ್ ಆಗಿರ್ಬೋದು ಅಥವಾ ಜಾಸ್ತಿ ಸಾಂಗ್ಸ್ ಅನ್ನ ಕಂಪೋಸಿಷನ್ ಮಾಡಬೇಕು ಅಂದಾಗ ಒಂದು ದೊಡ್ಡ ಸ್ಟುಡಿಯೋನ ಸೆಟಪ್ ಬೇಕು ಅಂತ ಕೇಳ್ತಿದ್ರಿ. ಈಗ ಈ ಸ್ಟುಡಿಯೋದಲ್ಲಿ ಎಷ್ಟು ಹಾಡುಗಳನ್ನ ಕಂಪೋಸ್ ಮಾಡ್ತಿದ್ದೀರಾ ಅಂಡ್ ಎಷ್ಟು ದಿನಗಳ ಕಾಲ ಟೈಮ್ ಬೇಕಾಗುತ್ತೆ ಅಂತ? ಈಗ ಇದೊಂದು ಡಿವೋಷ್ನಲ್ ಪ್ರಾಜೆಕ್ಟು, ಕಲ್ಲಳ್ಳಿ ಕ್ಷೇತ್ರದ್ದು. ಅಲ್ಲಿ ಶಾಕಾಂಬರಿ ಮತ್ತು ಅಮ್ಮ ನಾಗಮ್ಮ ಅನ್ನೋ ದೇವರ ಮೇಲೆ ಅಲ್ಲಿ ಟೆಂಪಲ್ನಲ್ಲಿ ಪ್ಲೇ ಮಾಡೋಕ್ಕೆ ಅಂತಲೇ ಇದು ಸುಮಾರು ಒಂದು 35 ಸಾಂಗ್ಸ್ಗಳು ಒಂದು ಪ್ರಾಜೆಕ್ಟು. ಸೊ ಈಗ 4 ದಿನ ಸ್ಟುಡಿಯೋನಲ್ಲಿ ಕಂಪ್ಲೀಟ್ ಲೈವ್ ಮಿಕ್ಸ್ ವಿತ್ ಇನ್ಸ್ಟ್ರೂಮೆಂಟ್ಸು ನಡೆಯುತ್ತೆ. ಅದಾದ ನಂತರ ಜೊತೆಗೇನೆ ಇಲ್ಲಿ 2 ಸ್ಟುಡಿಯೋ ಬೂತ್ ಇರೋದ್ರಿಂದ ಒಂದು ಕಡೆ ಸಿಂಗರ್ಸ್ನ ಕೂಡ ಕರೆಸಿ ಸೈಮಲ್ಟೇನಿಯಸ್ ಆಗಲಿ ಅದನ್ನು ನಡೆಸ್ತಾ ಇರ್ತೀನಿ. ಆ್ಯಂಡ್ ಇಲ್ಲಿ ಮತ್ತೆ ಇನ್ನೊಂದು ಆಫೀಸ್ ರೂಮ್ ಇರೋದ್ರಿಂದ ಅಲ್ಲಿ ನಾನು ಕಂಪೋಸ್ ಮಾಡಿಕೊಂಡು ಇನ್ನೊಂದು ಕಡೆ ಹೋಗಿ ಅಲ್ಲಿ ಜಸ್ಟ್ ಟೆಂಪೋ ಏನು ಬೇಕೋ ರಿದಮ್
ಒಂದು ಕೂರಿಸ್ಕೊಳ್ಳೋಕ್ಕೆ ಟೆಂಪೋ ಏನು ಬೇಕು ಮತ್ತು ಶ್ರುತಿ ಏನು ಬೇಕು ಅದನ್ನು ಫಿಕ್ಸ್ ಮಾಡಿಕೊಂಡು ಹಾಡ್ತೀನಿ. ವಿತ್ ಬೀಜಿಯಮ್ ಮ್ಯೂಸಿಕ್ ಹೆಂಗೆ ಬರಬೇಕು ಅಂತ ಅದನ್ನು ಹಾಡ್ಬಿಟ್ಟು ನೆಕ್ಸ್ಟ್ ಅಲ್ಲಿ ತೊಗೊಂಡು ಹೋಗ್ತೀನಿ ಪ್ಲೇಯರ್ಸ್ ಹತ್ರ. ಅಲ್ಲಿ ಹೀಗೆ ಅಂತ ಹೇಳ್ತೀನಿ. ಅಲ್ಲಿ ಕೀಬೋರ್ಡ್ ಪ್ಲೇಯರ್ ಮತ್ತು ರಿದಮ್ ಪ್ಯಾಡು ಅಂದರೆ ಬಡ್ಜೆಟ್ ಅಥವಾ ಇದ್ರ ತಕ್ಕನಾಗಿ ನಾವು ಏನು ಅರೇಂಜ್ ಮಾಡ್ಕೊಂಡಿರ್ತೀವಿ ಅದ್ರದ್ದೊಂದು ಪ್ರಾಸೆಸ್ ನಡೆಯುತ್ತೆ. ಅವರೆಲ್ಲ ನುಡಿಸಾದ್ಮೇಲೆ ದೆನ್ ಫೈನಲಿ ಸಿಂಗರ್ಸ್ ಹಾಡ್ತಾರೆ. ದೆನ್ ಮಿಕ್ಸ್ ಮಾಸ್ಟರ್ ಆಗುತ್ತೆ. ಸೊ ಅಂದ್ರೆ ಇಷ್ಟು ಜನರ ಕೈವಾಡ ಇದ್ರೆ ಮಾತ್ರನೇ ಒಂದೊಳ್ಳೆ ಸಾಂಗ್ಸ್ ಆಚೆ ಕಡೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಖಂಡಿತ ಹೌದು. ಎಸ್ಪೆಷಲಿ ಈ ಥರದ ಪ್ರಾಜೆಕ್ಟ್ಗಳಿಗೆ ಒಂದು ಟೈಮ್ ಸೇವ್ ಆಗುತ್ತೆ. ಮತ್ತು ಇವಾಗ 4 ದಿನ ಅಂತ ಸುಮಾರು ಒಂದು ವಾರದಲ್ಲಿ 35 ಸಾಂಗ್ಸ್ಗಳು ಮಿಕ್ಸ್ ಮಾಸ್ಟರಿಂಗ್ ಎಲ್ಲ ಸೇರಿಸಿ ಮುಗಿಸ್ಬೋದು. ಅದೇ ನಾನು ಒಬ್ಬಳೇ ಕೂತ್ಕೊಂಡು ಅಲ್ಲೇ ಸ್ಟುಡಿಯೋನಲ್ಲಿ ಮಾಡ್ತೀನಿ ಅಂದರೆ ನಮಗೆ ಮೈಂಡ್ ಹೊಡೋದಿಲ್ಲ ಒಬ್ಬರೇ ಅಷ್ಟು ಸಾಂಗ್ಸ್ ಮಾಡೋದಕ್ಕೆ. ಮತ್ತು ಒಂದಷ್ಟು ಜನ ಇನ್ವಾಲ್ವ್ ಆದಾಗ ಇವಾಗ ನಾನೇನೋ ಒಂದು ಪ್ಯಾಟ್ರನ್ ಹೇಳ್ತೀನಿ, ಅವಾಗ ತಬ್ಲಾ ಪ್ಯಾಟ್ರನ್ ಇಲ್ಲ ಮೇಡಮ್ ಹೀಗೆ ಮಾಡೋಣ ಅಂತಾರೆ. ಸೊ ಅದೊಂದು ಟೀಮ್ ವರ್ಕ್ ಅಂತ ಹೇಳ್ಬೋದು. ಈವನ್ ನನಗೆ ಮೂವಿಗೆ ಕೂಡ ಕಂಪ್ಲೀಟ್ ಒಂದು ಲೈವ್ ಅಂದರೆ ನಾವು ಇವಾಗ ಮಾಡ್ತೀವಿ ಅಂದರೆ ಪ್ರೋಗ್ರಾಮಿಂಗ್ ಮಾಡ್ತೀವಿ, 1 or 2 ಲೈವ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ, ಈ ಫ್ಲೂಟು ಅಥವಾ ವೈಲಿನ್ನು ಯೂಸ್ ಮಾಡ್ತೀವಿ. ಆದರೆ ಕಂಪ್ಲೀಟಾಗಿ ಮುಂಚೆ ಎಲ್ಲ ಲೈವ್ ಮಾಡ್ತಿದ್ರಲ್ಲ ಆ ಥರ ಈಗಲೂ ಒಂದು ಮೂವಿಗೆ ಒಂದು 10 ದಿನದಿಂದ 12 ದಿನ ಇಟ್ಕೊಂಡು ಒಂದು ಕಂಪ್ಲೀಟ್ ರೆಕಾರ್ಡಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಮೇಡಮ್ ಒಂದು ಸಾಂಗ್ ಕಂಪೋಸಿಷನ್ ಮಾಡಬೇಕು ಅಂತಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ಮೇಡಮ್? ಯೂಶ್ವಲಿ ನನಗೆ ಅಂದರೆ ಟ್ಯೂನ್ ಮಾಡೋದಕ್ಕೆ ನನಗೆ ಯೂಶ್ವಲಿ ಟೈಮ್ ಹಿಡಿಯೋದಿಲ್ಲ. ಈಗ ನಾನು ಇವತ್ತು ಸ್ಟುಡಿಯೋಗೆ ಬರ್ಬೇಕಾದ್ರೆ ಬೆಳಗ್ಗೆ 6 ಗಂಟೆಗೆ ಎದ್ದು 5 ಸಾಂಗ್ ಕಂಪೋಸ್ ಮಾಡಿದೆ. 7 ಗಂಟೆಗೆ ಸ್ಟುಡಿಯೋನಲ್ಲಿದ್ದೆ. 7 ಗಂಟೆಯಿಂದ 1 ಅವರಲ್ಲಿ ಸ್ಟುಡಿಯೋನಲ್ಲಿ ಅದೇ ಮ್ಯೂಸಿಷಿಯನ್ಸ್ ಕೊಡೋಕ್ಕೆ ಏನು ಫಾರ್ಮ್ಯಾಟ್ ಬೇಕು ಅದನ್ನು ರೆಕಾರ್ಡ್ ಮಾಡಿದೆ. ದೆನ್ 9:30ಗೆಲ್ಲ ಲೈವ್ ಮಿಕ್ಸಿಂಗ್ ಜೊತೆ ಶುರುವಾಯಿತು. ಸೊ ತೀರಾ ಮೂವಿಗೆ ಅಂತ ಬಂದಾಗ ಕೆಲವೊಂದು ಥೀಮ್ ಪರ್ಟಿಕ್ಯುಲರ್ ಹಿಂಗೆ ಬೇಕು ಅಂತಿರ್ತಾರೆ. ಅಲ್ಲಿ ಮಾತ್ರ ಇವಾಗ ನಾನೇನೋ ಕಂಪೋಸ್ ಮಾಡಿರ್ತೀನಿ, ಅವ್ರಿಗೆ ಇನ್ನೇನೋ ಬೇಕು ಅನಿಸ್ತಿರುತ್ತೆ. ಸೊ ಆವಾಗ ನಮಗೆ ಚೇಂಜಸ್ ಆಗ್ತಾ ಏನು ಬೇರೆ ಬೇರೆ ಆಪ್ಷನ್ಸ್ಗಳನ್ನ ಕೊಡ್ತೀವಿ. ಅದರ್ವೈಸ್ ಕಂಪೋಸಿಂಗಿಗೆ ನನಗೆ ಯೂಶ್ವಲಿ ಇದುವರೆಗೂ ನಾನು ಮಾಡಿರೋದ್ರಲ್ಲಿ 10ರಿಂದ 15 ನಿಮಿಷ ಟ್ಯೂನ್ ಮಾಡೋದಕ್ಕೆ. ಅದು ಹೇಳಿದ್ನಲ್ಲ, ನಾನು ಚಿಕ್ಕ ವಯಸ್ಸಿಂದ ಕೇಳಿ ಬಂದಿರೋದು. ಅದು ನನಗೆ ಹೇಗೆ ಬರುತ್ತೆ ಅದು ಒಂದು ಕ್ವಶನ್. ಎಲ್ರಿಗೂ ಅಷ್ಟೇ, ಯಾವುದೇ ಮ್ಯೂಸಿಷಿಯನ್ಸ್ಗೆ. ನಾನು ಏನಾದರೂ ಪ್ರೋಗ್ರಾಮಿಂಗ್ ನುಡಿಸ್ಬೇಕಾದ್ರೆ ಇದು ನಾನು ಸಡನ್ನಾಗಿ ಇದು ಹೇಗೆ ನುಡಿಸ್ದೆ ಅಂತ ನನಗೇ ಗೊತ್ತಿರೋದಿಲ್ಲ. ಸೊ ಆ ಥರದೊಂದು ಕಾಣದೇ ಇರೋ ಒಂದು ಶಕ್ತಿನೂ ಕೂಡ ನಮ್ಮ ಜೊತೆ ಖಂಡಿತ ಇರುತ್ತೆ. ಎಸ್ಪೆಷಲಿ ಮ್ಯೂಸಿಷಿಯನ್ಸ್ಗೆ ದೇವರ ಅನುಗ್ರಹ ಇಲ್ಲದೆ ಯಾವುದೇ ಏನೂ ಆಗಲ್ಲ ಅನ್ಕೋತೀನಿ. ನಿಮ್ಮ ಮಾತುಗಳಲ್ಲಿ ಕೇಳ್ತಿರ್ಬೇಕಾದ್ರೆ ನನಗೆ ಆ ಒಂದು ಸ್ಟುಡಿಯೋ ಸೆಟಪ್ನ ನೋಡಬೇಕು ಅಂತ ಅನ್ಸುತ್ತೆ. ದಯವಿಟ್ಟು ಅದನ್ನು ತೋರಿಸ್ಕೊಡಿ. ಖಂಡಿತ. ಸೊ ನಾನು ಕಂಪೋಸಿಂಗ್ ಮಾಡಾದ್ಮೇಲೆ ಲೈಕ್ ಇಲ್ಲಿ ಇನ್ಸ್ಟ್ರೂಮೆಂಟ್ಸ್ ಪ್ಲೇಯರ್ಸ್ ಇರ್ತಾರೆ. ಇವ್ರ ಜೊತೆ ಹೇಗೆ BGMs ವರ್ಕ್ ಆಗುತ್ತೆ, ಬ್ಯಾಕಿಂಗ್ ಮ್ಯೂಸಿಕ್ ಹೇಗೆ ವರ್ಕ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು. ನಮ್ಮ ಜೊತೆ ಇವತ್ತು ತಬ್ಲಾ ಪ್ಲೇಯರ್ ಇದ್ದಾರೆ, ರಘು ಅಂತ. ಇಲ್ಲಿ ನಮ್ಮ ಕೀಬೋರ್ಡ್ ಪ್ಲೇಯರ್ ದೀಪು ಅವರಿದ್ದಾರೆ ಇವತ್ತು. ಒನ್ ಆಫ್ ದ ಲೀಡಿಂಗ್ ಪ್ಲೇಯರ್ ಅಂತ ಹೇಳ್ಬೋದು. ಅವರಿದ್ದರೆ ನಮ್ಗೆ ಹೇಗೆ ಅಂತಂದರೆ ಒಂದು 4 ಜನ ಇದ್ದಂಗೆ. ಸೊ ಅಷ್ಟು ವೆಯ್ಟ್ ಇರುತ್ತೆ ಆ ಮ್ಯೂಸಿಕ್ನಲ್ಲಿ. ದೆನ್ ರಿದಮ್ ಪ್ಯಾಡ್ ಪ್ಲೇಯರು. ಸೊ ಯಾವುದೇ ಥರದ ಸಾಂಗ್, ಫೋಕ್ ಸಾಂಗ್ ಆಗಲಿ, ಮೆಲೋಡಿ ಸಾಂಗ್ ಆಗಲಿ, ಟಪಾಂಗುಚಿ ಸಾಂಗ್ ಆಗಲಿ, ಎಲ್ಲ ಥರದ ಸಾಂಗಿಗೂ ಒಂದು ಜೋಶ್ ತುಂಬ್ತಾರೆ ಅಂತ ಹೇಳ್ಬೋದು. ನಂತರ ಇಲ್ಲಿ ನಮ್ಮ ಇಂಜಿನಿಯರ್ ಇದ್ದಾರೆ, ಬಾಲು ಅವರು. ಸೊ ಇವರೇ ಮಿಕ್ಸ್ ಮಾಡೋದಿಲ್ಲಿ. ಸೊ ಅಲ್ಲಿ ನಾನು ಕಂಪೋಸ್ ಮಾಡಿ ಇಲ್ಲಿ ಏನು ತೊಗೊಂಡು ಬರ್ತೀನಿ. ಸೊ ಇಲ್ಲಿ ಕಾರ್ಡ್ಸ್ ವರ್ಕ್ ಆಗಲಿ ಅಥವಾ ಪ್ಯಾಟರ್ನ್ ಹೇಗಾಗಬೇಕು ಏನು ಅಂತೆಲ್ಲ ನಡೆಯುತ್ತೆ. BGMs ಎಲ್ಲ ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ಅಲ್ಲಿ ಸೊ ಅಲ್ಲಿ ಲೀಡ್ ಸೆಕ್ಷನ್ ಮತ್ತು ರಿದಮ್ ಪ್ಯಾಡ್ ಪ್ಲೇಯರ್ ಇದ್ದರು. ಇಲ್ಲಿ ರಘು ತಬ್ಲಾ ನುಡಿಸ್ತಾ ಇದ್ದಾರೆ. ಇವರು ಅಷ್ಟೇ, ಯಾವುದೇ ಥರದ ಸಾಂಗ್ ಆದರೂ ಅದಕ್ಕೆ ಹೇಗೆ ಬೇಕೋ ಆ ರೀತಿ ನಾನೊಂದು ಪ್ಯಾಟ್ರನ್ ಹೇಳ್ಬೋದು ಅಥವಾ ಅವ್ರು ನನಗೊಂದು ಪ್ಯಾಟ್ರನ್ ಸಜೆಸ್ಟ್ ಮಾಡ್ಬೋದು. ಇಟ್ಸ್ ಎ ಕಂಪ್ಲೀಟ್ ಟೀಮ್ ವರ್ಕ್ ಅಂತ ಹೇಳ್ಬೋದು. ದೆನ್ ಇದಾದ ನಂತರ ವಾಯ್ಸ್ ಬೂತ್. ಸೊ ಇಲ್ಲಿ ವಾಯ್ಸ್ ಬೂತು ಇದು ಎಟ್ ಎ ಟೈಮ್ ನಾನು ಇಷ್ಟೊಂದು ಸಾಂಗ್ಸ್ ಮಾಡ್ತಿರೋದ್ರಿಂದ ಈ ಥರದೊಂದು ಸ್ಟುಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಒಂದು ಕಡೆ ಲೈವ್ ಮಿಕ್ಸಿಂಗ್ ನಡೀತಿರುತ್ತೆ, ಎಟ್ ದ ಸೇಮ್ ಟೈಮ್ ನಾನು ಆಯಾ ಸಾಂಗ್ ಮುಗೀತಿದ್ದಂಗೆ ಅದಕ್ಕೆ ಯಾರು ಸೂಟ್ ಆಗ್ತಾರೆ ಆ ಸಿಂಗರ್ನ ಒಬ್ರೊಬ್ರಿಗೆ ಕಾಲ್ ಮಾಡಿಕೊಂಡು ಅವತ್ತಿನ ದಿನ ಫಿಕ್ಸ್ ಮಾಡಿಕೊಂಡು ವಾಯ್ಸ್ ಮಿಕ್ಸ್ ಮಾಡ್ತೀನಿ. ಇಲ್ಲಿ ಇದು ವಾಯ್ಸ್ ಬೂತು.
ಅಲ್ಲಿ ಒಳಗಡೆ ನಮ್ಮ ಶ್ರೀನಿವಾಸ್ ಅಂತ ಸಿಂಗರ್ ಇದ್ದಾರೆ. ಸೊ ಆಲ್ರೆಡಿ ಅಲ್ಲಿ ಏನು ಲೈವ್ ಮ್ಯೂಸಿಕ್ ಆಗಿದೆ ಅಲ್ವಾ, ಅದಾದ ನಂತರ ಇಲ್ಲಿ ಸಿಂಗರ್ ಹಾಡ್ತಾರೆ. ದೆನ್ ಇಲ್ಲಿ ಇಂಜಿನಿಯರ್ ಇದ್ದಾರೆ ಶ್ರವಣ್ ಅಂತ, ಇವ್ರು ಮಿಕ್ಸ್ ಮಾಡ್ತಾರೆ ಇಲ್ಲಿ. ಸೊ ಇದೆಲ್ಲ ಮುಗಿದ್ಮೇಲೆ ಲೈವ್ ಮ್ಯೂಸಿಕ್ ಆ್ಯಂಡ್ ಸಿಂಗರ್ ಹಾಡಾದ್ಮೇಲೆ ದೆನ್ ಫೈನಲಿ ಮಿಕ್ಸ್ ಮಾಸ್ಟರ್ ಅನ್ನೋ ಕಾನ್ಸೆಪ್ಟು, ಮಿಕ್ಸ್ ಮಾಸ್ಟರ್ ಮಾಡಿ ಫೈನಲ್ ಆಗಿ ಸಾಂಗ್ ಆಚೆ ಬರುತ್ತೆ. ಅಲ್ಲಿ ಕನ್ಸೋಲಲ್ಲಿ ನೋಡಿದ್ರಿ ಇಂಜಿನಿಯರ್ ಹೇಗೆ ಟೇಕ್ ಮಾಡ್ತಿದ್ರು ಅಂತ. ಇಲ್ಲಿ ಇವಾಗ ಇದು ವಾಯ್ಸ್ ಬೂತು, ಇಲ್ಲಿ ಇದು ಸಪ್ರೇಟ್ ಇದೆ. ಅಲ್ಲಿ ನಿಮ್ಗೆ ಸಿಂಗರ್ ಕಾಣಿಸಿರಲ್ಲ, ಇಲ್ಲಿದ್ದಾರೆ. ಇಲ್ಲಿ ಇವತ್ತು ನಮ್ಮ ಜೊತೆ ಶ್ರೀನಿವಾಸ್ ಅಂತ ಸಿಂಗರು, ಸೀನಿಯರ್ ಮೋಸ್ಟ್ ಸಿಂಗರು. SPP ಅವ್ರ ಜೊತೆ ಎಲ್ಲ ಸುಮಾರು ಪರ್ಫಾರ್ಮ್ ಮಾಡಿದ್ದಾರೆ ಶೋಸ್ಗಳಲ್ಲಿ, ಹಲವಾರು ಮೂವೀಸ್ಗಳಿಗೆ ಹಾಡಿದ್ದಾರೆ. ಇವತ್ತಿಲ್ಲಿ ಡಿವೋಷನಲ್ ಸಾಂಗ್ ಹಾಡ್ತಾ ಇದ್ದಾರೆ. ಸೊ ಹೀಗೆ ಒಂದು ಕಂಪ್ಲೀಟ್ ಪ್ರಾಸೆಸ್ ನಡೆಯುತ್ತೆ. ಮೇಡಮ್, ಸ್ಟುಡಿಯೋ ಅಂತೂ ತೋರಿಸಿದ್ದಾಯಿತು, ಎಲ್ಲೆಲ್ಲಿ ಏನೇನು ಇನ್ಸ್ಟ್ರೂಮೆಂಟ್ಸ್ ಹಾಗೆಯೇ ವಾಯ್ಸ್ ಬೂತ್ ಆಗಿರ್ಬೋದು, ಮಿಕ್ಸಿಂಗ್ ಆಗಿರ್ಬೋದು, ಎಲ್ಲನೂ ತೋರಿಸ್ಕೊಟ್ಟಿದ್ದಾಯಿತು. ಸದ್ಯಕ್ಕೆ ಯಾವ ಪ್ರಾಜೆಕ್ಟ್ಗಳಲ್ಲಿ ಮಾನಸ ಹೊಳ್ಳ ಅವರು ಬ್ಯುಸಿ ಆಗಿದ್ದಾರೆ ಅಂತ? ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಿದ್ದಾರಾ ಅಥವಾ ಹಾಡುಗಳನ್ನೇ ಹಾಡ್ತಿದ್ದಾರಾ? ಅದ್ರ ಜೊತೆಗೆ ಈ ಕಂಪೋಸಿಷನ್ ಒಂದು ಬ್ಯುಸಿ ಇದೆ. ಸೊ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳ ಮೂಲಕ ಅಂತೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಯಾವ ಪ್ರಾಜೆಕ್ಟ್, ಯಾವ ಸಿನಿಮಾದಲ್ಲಿ ಬ್ಯುಸಿ ಇದ್ದೀರಾ ಅಂತ? ಈಗ ರೀಸೆಂಟಾಗಿ ರಿಲೀಸ್ ಆಗಿದ್ದು ಠಾಣೆ ಅಂತ, ಅದರಲ್ಲಿ ಸ್ಮೈಲ್ ಕೊಟ್ಲು ಸೂಜಿ ಮಲ್ಲಿ ಅಂತ ಆಲ್ರೆಡಿ ಟ್ರೆಂಡಿಂಗಲ್ಲಿದೆ. ಸೊ ಅದೊಂದು ಖುಷಿ ವಿಷಯ. ಸಿಂಗಿಂಗ್ ಆ್ಯಂಡ್ ಹಾಡುಗಳು ಕೂಡ ಆ್ಯಕ್ಚುಲಿ ಒಂದಷ್ಟು ರಿಲೀಸ್ ಆಗಬೇಕಾಗಿರೋದಿದೆ. ಮತ್ತು ಎರಡು ಮೂವಿ ಆಲ್ರೆಡಿ ಇವಾಗ ಬ್ಯಾಕ್ಗ್ರೌಂಡ್ ಸ್ಕೋರ್ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನೂ ಹೆಸರಿಟ್ಟಿಲ್ಲ, ಸದ್ಯದಲ್ಲೇ ಅನೌನ್ಸ್ ಆಗುತ್ತೆ. ದೆನ್ ಲೇಖಾ ಆಡಿಯೋ ಕಂಪ್ನಿ ಕೂಡ, ಇದರಲ್ಲೇ ಆಲ್ರೆಡಿ ನಮ್ಮ ಬಯಲುಸೀಮೆ ಮೂವಿ ಅಂತ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೆ. ಅದೊಂದು ಖುಷಿ ವಿಚಾರ ಅಂದರೆ ಪ್ರೈಮಲ್ಲಿ ಬಂದಿದೆ ಇವಾಗ. ಸೊ ಅದ್ರ ಹಾಡುಗಳನ್ನ ಕೂಡ ರಿಲೀಸ್ ಮಾಡ್ತಾಯಿದ್ದೀವಿ ನನ್ನದೇ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಆ್ಯಸ್ ಎ ಮ್ಯೂಸಿಷಿಯನ್ ಅಂದರೆ ಲೈಕ್ ಪ್ಲೇಬ್ಯಾಕ್ ಮುಂಚೆ ನಾನು ಬಂದಾಗ ಹೇಗಿತ್ತು ಅಂದರೆ ಲೈಕ್ ಪ್ಲೇಬ್ಯಾಕ್ ಸಿಂಗಿಂಗಲ್ಲೇ ಏನಾದರೂ ಮಾಡಬೇಕು ಅಂತ. ಬಟ್ ಅದು ಹೇಗೆ ನನ್ನ ಜರ್ನಿ ತೊಗೊಂಡು ಹೋಯಿತು ಅಂತಂದರೆ, ಇವಾಗ ಬರೋ ಮ್ಯೂಸಿಷಿಯನ್ ಕಂಪ್ಲೀಟ್ ಮ್ಯೂಸಿಷಿಯನ್ ಆಗಿ ಬಂದರೆ ಒಳ್ಳೆಯದು. ಯಾವುದೋ ಒಂದಕ್ಕೆ ಸ್ಟಿಕ್ ಅನ್ನೋದ್ರೂ ಕಷ್ಟ ಇವಾಗಿನ ಪರಿಸ್ಥಿತಿನಲ್ಲಿ. ಒಂದು 4-5 ಕೆಲಸ ಗೊತ್ತಿದ್ರೆ ಲೈಕ್ ಕಂಪ್ಲೀಟಾಗಿ ನಮ್ಮನ್ನು ನಾವು ಬ್ಯುಸಿ ಇಟ್ಕೊಳ್ಬೋದು. ಆ್ಯಂಡ್ ಮ್ಯೂಸಿಷಿಯನ್ ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಏನಾದರೂ ಒಂದು ಕೆಲಸ ನಡೀತಿರಬೇಕು. ಸೊ ಕಂಪೋಸಿಂಗ್ ಆಗಲಿ, ಐ ಮೀನ್ ಆಗಲೇ ಹೇಳ್ದಂಗೆ ಸೀರಿಯಲ್ಸ್ಗಳಿಗೆ ಬಿಟ್ಸ್ಗಳು ಮಾಡ್ಕೊಡೋದಾಗಲಿ, ಟೈಟಲ್ ಸಾಂಗು, ಮತ್ತು ವೆಬ್ ಸೀರೀಸು, ಮತ್ತು ಯೂಟ್ಯೂಬ್ ಚಾನಲ್ಸ್ಗಳಿಗೆ ಕೆಲವು ಮ್ಯೂಸಿಕ್ ಮಾಡಿಕೊಡ್ತೀನಿ. ಇವಾಗೆಲ್ಲ ಕಾಪಿ ರೈಟ್ಸ್ ಇಶ್ಯೂ ಇದೆ. ಸೊ ಕೆಲವು ಕಂಟೆಂಟ್, ಅದು ಕಾಮಿಡಿ ಕಂಟೆಂಟ್ ಆಗಲಿ, ಯಾವುದೇ ಥರದ್ದಾಗಲಿ ನನ್ನ ಸ್ಟುಡಿಯೋನಲ್ಲಿ ಮಾಡಿಕೊಡ್ತೀನಿ. ದೆನ್ ಮಿಕ್ಸ್ ಮಾಸ್ಟ್ರು ಕಂಪ್ಲೀಟಾಗಿ ಒಂದು ಪ್ರಾಸೆಸ್ ಮಾಡಿಕೊಡ್ತೀನಿ. ಸೊ ಹೀಗೆ ಅಂದರೆ ಹೇಳೋಕ್ಕೆ ತುಂಬ ಇದೆ. ಮೂವೀಸ್ ಅದೆಲ್ಲ ಒಟ್ಟಿಗೆ ನಡೀತಾ ಇದೆ. ಇದಕ್ಕೆ ಮುಂಚೆ ಮನಸ್ಸಾಗಿದೆ, ಕನಸು ಮಾರಾಟಕ್ಕಿದೆ, 6 to 6, ಮತ್ತು ಬಯಲು ಸೀಮೆ, ಈಗ ಠಾಣೆ. ಇದಾದ ನಂತರ ನೆಕ್ಸ್ಟ್ ಥಿಯೇಟ್ರಿಗೆ ರಿಲೀಸ್ ಯಾವುದು ಅಂತ ನೋಡಬೇಕು. ಸದ್ಯಕ್ಕೆ ವರ್ಕ್ ಅಂತ ಸ್ಟಾರ್ಟ್ ಆಗಿದೆ. ಫೈನಲಿ ಬ್ಯಾಕ್ ಟು ಬ್ಯಾಕ್ ಹಾಡುಗಳ ಮೂಲಕ ಆಗಿರ್ಬೋದು, ಕಂಪೋಸಿಷನ್ ಆಗಿರ್ಬೋದು, ಅದ್ರ ಜೊತೆಗೆ ಮ್ಯೂಸಿಕ್ ಡೈರೆಕ್ಷನ್ ಮೂಲಕ ಅಂತೂ ಬ್ಯುಸಿ ಆಗಿದ್ದೀರಾ. ಆ್ಯಕ್ಚುಲಿ ಇದೇ ಥರನೇ ಇನ್ನಷ್ಟು ಪ್ರಾಜೆಕ್ಟ್ಗಳ ಮೂಲಕ ಬ್ಯುಸಿಯಾಗಿರಿ. ಆ್ಯಂಡ್ ಕನ್ನಡಿಗರಿಗೆ ಮಾನಸ ಹೊಳ್ಳ ಅವರು ಏನು ಹೇಳ್ತಾರೆ ಫೈನಲಿ ಅಂತ, ನಿಮ್ಮನ್ನೆಲ್ಲನೂ ಸಪೋರ್ಟ್ ಮಾಡ್ತಿರುವಂಥ ಕನ್ನಡಿಗರಿಗೆ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ಗೆಲ್ಲರಿಗೂ? ಖಂಡಿತ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ನಾನು. ಬಿಕಾಸ್ ಅವರ ಸಪೋರ್ಟ್ ಇಲ್ಲದೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಒಂದು ಹೆಣ್ಮಗಳು ಮಾಡ್ತಾಳೆ ಅಂತಂದಾಗ ಎಲ್ಲೋ ಒಂದು ಕಡೆ ಎಲ್ಲರೂ ಒಂದು ಡೌಟಿಂದ ನೋಡ್ತಾರೆ. ಎಸ್ಪೆಷಲಿ ಮ್ಯೂಸಿಕ್ ಡೈರೆಕ್ಷನ್ ಅಂತ ಬಂದಾಗ, ಇವರು ಎಣ್ಣೆ ಸಾಂಗ್ ಮಾಡ್ತಾರಾ, ಅದು ಮಾಡ್ತಾರಾ, ಇದು ಮಾಡ್ತಾರೆ. ನಾನು ಎಲ್ಲದನ್ನೂ ಮಾಡ್ತಾಯಿದ್ದೀನಿ. ನನ್ನ ಒಂದಷ್ಟು ಸಾಂಗ್ಸ್ಗಳು ಅಂದರೆ ಅಷ್ಟರ ಮಟ್ಟಿಗೆ ರೀಚ್ ಆಗಿಲ್ಲ. ಬಟ್ ಯಾರೋ ಒಂದು ಕಡೆ ನನ್ನ ಹೆಸರು ಕೇಳಿದಾಗ ಅಥವಾ ಇವ್ರು ಮಾಡ್ತಿದ್ದಾರೆ ಅಂದಾಗ ಹೋಗಿ ಸರ್ಚ್ ಮಾಡಿ ಹುಡುಕಿ ನನಗೆ ಹೇಳ್ತಾರೆ. ಅದು ತುಂಬ ಖುಷಿ ಆಗುತ್ತೆ. ಸೊ ಮತ್ತಷ್ಟು ಜನರು ನನ್ನ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಮಾಡಿರೋ ಸಾಂಗ್ಸ್ಗಳು ಮತ್ತಷ್ಟು ಅವರು ಕೇಳಿ ಅವ್ರು ಹೇಳಬೇಕಾದ್ರೆ ಅದರಷ್ಟು ಖುಷಿ ಇನ್ಯಾವುದೂ ಇಲ್ಲ. ಬಿಕಾಸ್ ಏನೇ ದುಡ್ಡು ಅದು ಸಂಪಾದನೆ ಮಾಡಿದ್ರು ಆ ಜನರ ಪ್ರೀತಿ ಅದು ಸಿಕ್ಕಾಗ ಅದು ಯಾವುದಕ್ಕೂ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಆ್ಯಂಡ್ ಅದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಡಿಯನ್ಸ್ ಖಂಡಿತ ಮತ್ತು ಈವನ್ ಎಲ್ಲ ಮೀಡಿಯಾಸ್ ಅವರಾಗಲಿ ಎಲ್ಲರೂ ಸಪೋರ್ಟ್ ಇದೆ. ಆ್ಯಂಡ್ ನಾನು ಯಾರ್ಯಾರಿಗೆ ಹಾಡಿದ್ದೀನಿ ಆ ಮ್ಯೂಸಿಕ್ ಡೈರೆಕ್ಟರ್ಗಳು ಕೂಡ ನನಗೆ ಸಪೋರ್ಟ್ ಇದೆ ಅಂತ ಹೇಳ್ಬೋದು. ಒಂದು ಖುಷಿ ಇದೆ. ಮಾತಾಡ್ತಾ ಹೇಳ್ತಾ ಇದ್ರಿ ಎಣ್ಣೆ ಸಾಂಗ್ ಕೂಡ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹುಡುಗಿರು, ಅದರಲ್ಲೂ ಫೀಮೇಲ್ ಮ್ಯೂಸಿಕ್ ಡೈರೆಕ್ಷನ್ಸ್ ಅಂತಂದಾಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಕಡಿಮೆ ಇದ್ರೆ ಅದರಲ್ಲಿ ನೀವೊಬ್ಬರು ಆಗಿದ್ದೀರಾ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಮಾನಸ ಅವ್ರ ಕಡೆಯಿಂದ ಎಣ್ಣೆ ಸಾಂಗ್ಸು ಕನ್ನಡ ಸಿನಿ ಪ್ರೇಕ್ಷಕರು ಎಕ್ಸ್ಪೆಕ್ಟ್ ಮಾಡ್ಬೋದು? ಖಂಡಿತ. ಆಲ್ರೆಡಿ ಆ್ಯಕ್ಚುಲಿ ಒಂದು ಆಲ್ಬಮ್ ಸಾಂಗ್ ರೆಡಿ ಇದೆ, ರಿಲೀಸ್ ಅಂದರೆ ಶೂಟ್ ಆಗಬೇಕು. ಸಾಂಗ್ ರೆಡಿ ಇದೆ, ಶೂಟಿಂಗ್ ಆಗಿದ ತಕ್ಷಣ ರಿಲೀಸ್ ಮಾಡ್ತೀವಿ.
ನೆಕ್ಸ್ಟ್ ಮಾನಸ್ ಅವರು ಮಾಡುವಂತಹ ಅಂದ್ರೆ ರಿಲೀಸ್ ಮಾಡಬೇಕಾಗಿರುವಂತಹ ಸಾಂಗ್ ಅಂತೂ ಬರುತ್ತೆ, ಅದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಆಗಲಿ, ಮತ್ತಷ್ಟು ಪ್ರಾಜೆಕ್ಟ್ ಬರುವಾಗ ಆಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆಗೆ ಮ್ಯೂಸಿಕ್ ಸೆಟಪ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಷನ್ ಬಗ್ಗೆ ಆಗಿರ್ಬೋದು, ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದಕ್ಕೆ ಒಳ್ಳೆದಾಗಲಿ ಮೇಡಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬಾಸ್ ಟಿವಿಗೂ ನಿಮಗೂ ನಿಮ್ಮ ಇಡೀ ಒಂದು ತಂಡಕ್ಕೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದಾಗಿತ್ತು ಸಿಂಗರ್, ಮ್ಯೂಸಿಕ್ ಕಂಪೋಸಿಷನ್, ಅದರ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿರುವಂತಹ ಮಾನಸ ಹೊಳ್ಳ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.